ಈ ಕರಾವಳಿ ಭಾಗದಲ್ಲಿ ನಡೀತಾ ಇದ್ದಂತಹ ನೈತಿಕ ಪೊಲೀಸ್ಗಿರಿ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಕಾಣಿಸಿಕೊಂಡಿದೆ. ಬೆಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣವೊಂದು ವರದಿಯಾಗಿರುವಂಥದ್ದು. ಯುವತಿಗೆ ನಿಂದಿಸಿ ಹಲ್ಲೆಗೆ ಯತ್ನಿಸಿದವರನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಅಪ್ರಾಪ್ತ ಸೇರಿ 5ರನ್ನ ಬಂಧಿಸಿರುವಂತಹದ್ದು ಪೊಲೀಸರು. ಮಹೀಂ, ಅಫ್ರೀದಿ, ವಾಸೀಂ, ಅಜುಮ್ ಬಂಧಿತರು ಅಂಥೇಳಿ ಗುರುತಿಸಲಾಗಿದೆ. ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. ಸ್ನೇಹಿತನ ಜೊತೆಗೆ ಬುರ್ಕಾ ಧರಿಸಿ ಬೈಕ್ನಲ್ಲಿ ಯುವತಿ ಕೂತಿರ್ತಾಳೆ. ಆ ಸಂದರ್ಭದಲ್ಲಿ ಈ 5 ಜನ ಕಿಡಿಗೇಡಿಗಳ ಗುಂಪು ಎಂಟ್ರಿ ಕೊಡುತ್ತೆ. ಯುವತಿಗೆ ಅವಾಚ್ಯ ಪದಗಳಿಂದ ನಿಂದಿಸುವಂತಹ ಕೆಲಸವನ್ನು ಮಾಡುತ್ತೆ. ಯುವತಿಯ ಜೊತೆಗಿದ್ದಂತಹ ಯುವಕನಿಗೆ ಥಳಿಸಿರುವಂತಹ ಪ್ರಕರಣ, ಆ ವಿಡಿಯೋ ವೈರಲ್ ಆಗಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಂದ್ರ ಲೇಔಟ್ ಪೊಲೀಸರು 5ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಅಪ್ರಾಪ್ತ ಕೂಡ ಒಬ್ಬನಿದ್ದಾನೆ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಈಚೆಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಅನ್ಯಧರ್ಮೀಯ ಯುವಕನ ಜೊತೆ ಕುಳಿತಿದ್ದಂತಹ ಯುವತಿಯ ಬಳಿ ಬಂದು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಬುರ್ಖಾ ಧರಿಸಿ ಹೀಗೆ ಕುಳಿತುಕೊಂಡಿದೆಯಲ್ಲ, ನಿನ್ನ ಅಪ್ಪ ಅಮ್ಮನ ನಂಬರ್ ಕೊಡು, ಅವ್ರ ಜೊತೆ ಮಾತನಾಡ್ತೀನಿ ಅನ್ನೋ ಮಟ್ಟಿಗೆ ಆ ಹುಡುಗಿಯ ಮೇಲೆ ಒಂದಷ್ಟು ದೌರ್ಜನ್ಯವನ್ನು ತೋರಿಸುವ, ಆಕೆಗೆ ಬೆದರಿಸುವ ಕೆಲಸವನ್ನು ಮಾಡಿದರು. ಅದಲ್ಲದೆ ಆ ಹುಡುಗ ಏನಿದ್ದ ಅನ್ಯಧರ್ಮೀಯ ಹುಡುಗ, ಆ ಹುಡುಗನಿಗೂ ಕೂಡ ಹಲ್ಲೆಯನ್ನು ನಡೆಸುವ, ಆತನಿಗೂ ಕೂಡ ಬೈಯುವ ಕೆಲಸವನ್ನು ಈ ಗ್ಯಾಂಗ್ ಮಾಡಿತ್ತು. ಈ ಒಂದು ಘಟನೆಯ ಸಂಬಂಧ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು. ಎಲ್ಲಿ ನಡೆದಿರೋದು ಏನು ಎತ್ತ ಅಂತೇಳಿ ಸದ್ಯ ಚಂದ್ರ ಲೇಔಟ್ ಪೊಲೀಸರು ಪ್ರಕರಣ ಸಂಬಂಧ ಓರ್ವ ಅಪ್ರಾಪ್ತ ಸೇರಿ 5ರನ್ನ ಬಂಧನ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ನೀವೀಗ ನೋಡ್ತಿರೋ ದೃಶ್ಯ ಏನಿದೆ, ಇದು ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುವರ್ಣ ಬಡಾವಣೆ. ಈ ಬಡಾವಣೆಯೆಲ್ಲ ಇದೇ ಜಾಗದ ಬಳಿ ಆ ಬೈಕ್ ನಿಂತಿದ್ದು, ಅಂದರೆ ನಿಂತಿರ್ತಕ್ಕಂತಹ ಬೈಕ್ನಲ್ಲಿ ಯುವಕ ಮತ್ತು ಯುವತಿ ಕುಳಿತು ಮಾತನಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಯುವತಿಗೆ ನೀನು ಬುರ್ಕಾ ಹಾಕ್ಕೊಂಡಿದ್ಯಾ, ಯಾಕೆ ಇವನ ಜೊತೆ ಮಾತನಾಡ್ತಿದ್ಯಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ನನ್ನ ಕ್ಲಾಸ್ಮೇಟು, ನಾನು ಆತನ ಜೊತೆ ಮಾತಾಡ್ತಿದ್ದೀನಿ, ನಿಮಗೇನು ಕಷ್ಟ, ನನ್ನ ಅಪ್ಪ ಅಮ್ಮನ ನಂಬರ್ ನಿಮಗೆ ಯಾಕೆ ಕೊಡಬೇಕು ಅನ್ನೋ ಮಟ್ಟಿಗೆ ಆ ಯುವತಿ ಕೂಡ ಒಂದಷ್ಟು ಆಕ್ಷೇಪವನ್ನು ತೋರುವ ಕೆಲಸವನ್ನು ಮಾಡಿರ್ತಾಳೆ. ಯಾವಾಗ ವಿಡಿಯೋ ವೈರಲ್ ಆಯಿತೋ ಒಂದಷ್ಟು ಆಕ್ಷೇಪಗಳು, ಟೀಕೆಗಳು ವ್ಯಕ್ತವಾದವು. ಪೊಲೀಸರು ಎಚ್ಚೆತ್ತುಕೊಳ್ತಾರೆ. ಪ್ರಕರಣ ಸಂಬಂಧ ಮಹೀಂ, ಅಫ್ರೀದಿ, ವಾಸೀಂ, ಅಂಜುಮ್ ಸೇರಿದಂತೆ ಒಬ್ಬ ಅಪ್ರಾಪ್ತ ಸೇರಿದಂತೆ 5ರನ್ನ ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಒಂದು ಭಾರತದ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ತನ್ನ ಇಚ್ಛೆಯಂತೆ ಮಾತನಾಡೋದು ಅಥವಾ ಸ್ನೇಹ ಮಾಡೋದು, ಇದೆಲ್ಲವೂ ಕೂಡ ಅವರವರ ಹಕ್ಕು. ಇದನ್ನು ನಾನು ಪ್ರಶ್ನಿಸ್ತೀನಿ, ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಸದ್ಯ ಪ್ರಕರಣ ಸಂಬಂಧ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ ಇದು. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಹುಡುಗಿ ಅಥವಾ ಹುಡುಗ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ಕ್ಲಾಸ್ಮೇಟ್ಗಳು ಕೂಡ ಮಾತನಾಡೋದು ಬೇಡವಾ? ಸಾರ್ವಜನಿಕ ಸ್ಥಳದಲ್ಲಿ ಒಂದು ಬೈಕ್ ಹಾಕಿದ್ದಾರೆ, ಪಾರ್ಕ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದಾರೆ, ಇದರಲ್ಲಿ ಏನು ತಪ್ಪು? ಈಗ ಸದ್ಯ 5ರನ್ನ ಬಂಧನ ಮಾಡಿದ್ದಾರೆ. ಅವ್ರನ್ನ ವಿಚಾರಣೆಗೊಳಪಡಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಅದು ಮೊನ್ನೆ ದಿನ ನಮ್ಮ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿರೋ ಒಂದು ಪಾರ್ಕ್ ಎದುರುಗಡೆ ಒಬ್ಬಳು ಹುಡುಗಿ ಮತ್ತು ಒಬ್ಬ ಹುಡುಗ ಇಬ್ಬರು ಕೂಡ ಒಂದು ಸ್ಕೂಟರ್ ಮೇಲೆ ಕೂತಿರ್ತಾರೆ. ಅದನ್ನು ನೋಡಿ ಒಂದು 4-5 ಜನ ಹೋಗಿ ಅಲ್ಲಿ ಆ ಹುಡುಗಿಗೆ ಮತ್ತು ಹುಡುಗನಿಗೆ ಪ್ರಶ್ನೆ ಮಾಡ್ತಾರೆ. ಯಾಕೆ ಹುಡುಗಿ ಬುರ್ಕಾ ಹಾಕ್ಕೊಂಡಿರ್ತಾಳೆ. ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಯಾಕೆ ಬಂದಿದೆಯಾ, ಮತ್ತು ಮನೇಲಿ ಹೇಳಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾರೆ. ಈ ವಿಚಾರದಲ್ಲಿ ನಾವು ಆ ಹುಡುಗಿಯಿಂದ ಅವರಿಂದ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ರಿಜಿಸ್ಟರ್ ಮಾಡಿಕೊಂಡು ಅವ್ರು ಯಾರು ಆರೋಪಿಗಳಿದ್ದಾರೆ, 4 ಜನ ಆರೋಪಿಗಳು ಮತ್ತು ಅದರಲ್ಲಿ ಒಬ್ಬರು ಜುವೆನೈಲ್ ಇದ್ದಾರೆ. ಸೊ ಈ 4 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಆ ಜುವೆನೈಲನ್ನು ಕೂಡ ನಾವು ಯಾರ ಜೊತೆ ಮಾತಾಡಬೇಕು ಅಂಥೇಳಿ ನಿರ್ಧರಿಸೋದಕ್ಕೆ ಇವ್ರು ಯಾರು ಅಂಥೇಳಿ ಹುಟ್ಟಿಸಿರೋ ಅಪ್ಪ ಅಮ್ಮನೇ ಕೈ ಮಾಡೋದಕ್ಕೆ ಹಿಂದೂ ಮುಂದೆ ನೋಡೋ ಈ ಕಾಲದಲ್ಲಿ ಗುತ್ತುಗೊರಿ ಇಲ್ಲದೆ ಇರೋ ಇವರೆಲ್ಲ ಬಂದ್ಬಿಟ್ಟು ಹೊಡಿತಾರೆ, ನಿಂದಿಸ್ತಾರೆ ಅಂದರೆ ತಕ್ಕ ಶಾಸ್ತಿ ಆಗಬೇಕು ಇವರಿಗೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇರುವಂತಹ ನಿಟ್ಟಿನಲ್ಲಿ ಪೊಲೀಸರು ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ.